ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಹರಿಯದ ವಯಸ್ಸಿನಲ್ಲಿ ಬಹಳಷ್ಟು ಗೊಂದಲಗಳಿಗೆ, ತುಮುಲಗಳಿಗೆ, ಮಾನಸಿಕ ತುಮುಲಗಳಿಗೆ ಒಳಗಾಗಿ ಇವತ್ತು ಬಹಳಷ್ಟು ಒಂದು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಮತ್ತು ಕೆಲವೊಂದು ಹೇಳಿದರೆ ಹದಿಹರೆಯದ ಹೆಣ್ಣು ಮಕ್ಕಳು ಸಮಸ್ಯೆಗಳಿಗೆ ಒಳಗಾಗಿ ಒಂದು ತಮ್ಮ ಶಿಕ್ಷಣವನ್ನು ಅಲ್ಲಿಯ ಮೊಟಕುಗೊಳಿಸಿ ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಇದೆಲ್ಲಕ್ಕೆ ನಾವು ಎಲ್ಲ ಮಕ್ಕಳನ್ನು ಇವತ್ತು ಜಿಲ್ಲೆಯ ಎಲ್ಲ ವಿವಿಧ ಶಾಲೆಯ ಒಂದು ಆಯ್ಕೆ ಮಾಡಿ ಇಲ್ಲಿ ವಿದ್ಯಾರ್ಥಿನಿಯರನ್ನು ಕರೆಸಿದ್ದೇವೆ. ನಿಮ್ಮಲ್ಲಿ ಇವತ್ತು ವೈದ್ಯಾಧಿಕಾರಿಗಳಿದ್ದಾರೆ, ವಕೀಲರಿದ್ದಾರೆ. ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೇಳಿ ಆ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರ ಸೂಚಿಸಿ. ಪವಿತ್ರರವರು ಹೇಳಿದಾಗೆ ಶಿಕ್ಷಣ ನಿಮಗೆ ಯಾವುದೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು, ಮಹತ್ತರವಾದ ಬದಲಾವಣೆಯಾಗಿ ನೀವೊಂದು ಸ್ವಾವಲಂಬಿ ಬದುಕು, ಆರ್ಥಿಕವಾಗಿ ನೀವು ಸ್ವಾವಲಂಬಿಗಳಾಗಬೇಕು. ಬರೀ ಸ್ವಾವಲಂಬಿ ಅಲ್ಲ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸ್ವಾವಲಂಬಿಗಳಾಗುವುದರ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗುವುದು. ಆರ್ಥಿಕ ಸ್ವಾವಲಂಬನೆ ಅಂತ ಹೇಳಿದ್ರೆ ಏನ್ ಮಕ್ಕಳೇ? ಏನು ಆರ್ಥಿಕ ಸ್ವಾವಲಂಬನೆ? ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಲ್ವಾ, ಏನದು ಆರ್ಥಿಕ ಸ್ವಾವಲಂಬನೆ ಹೇಳಿದ್ರೆ? ಹೇಳಿ, ಏನು ಅರ್ಥ ಮಾಡ್ಕೊಂಡಿದ್ದೀರಿ ಹೇಳಿದ್ರೆ? ಚೆನ್ನಾಗಿ ಓದಿ, ವಿದ್ಯಾಭ್ಯಾಸ ಗಳಿಸಿ, ಒಳ್ಳೆಯ ಉದ್ಯೋಗವನ್ನು ಪಡೆದು ನೀವು ಸ್ವಾವಲಂಬಿಗಳಾಗೋದು. ನಿಮ್ಮ ಆ ಉದ್ಯೋಗದಿಂದ, ಪಡೆದ ಶಿಕ್ಷಣದಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಉತ್ತಮ ವ್ಯಕ್ತಿಯಾಗಿ, ಅಧಿಕಾರಿಯಾಗಿ, ನಿಮ್ಮ ದುಡಿಮೆ ನಿಮ್ಮ ಕೈಯಲ್ಲಿದ್ದು ನೀವು ಯಾರಿಗೂ ದುಡ್ಡಿಗಾಗಿ, ಬೇರೆ ವಸ್ತುವಿಗಾಗಿ ಕೈ ಚಾಚದೆ ನಿಮ್ಮತನವನ್ನು ಉಳಿಸ್ಕೊಂಡು ನೀವು ಸ್ವಾವಲಂಬಿ ಬದುಕು ಕಟ್ಕೊಳ್ಳುವುದು. ಆರ್ಥಿಕವಾಗಿ ಸ್ವಾವಲಂಬಿ. ನಿಮಗೆ ವೇತನ ಬರುತ್ತೆ, ದುಡಿತೀರಾ. ಈ ಬೇರೆ ಯಾವುದೇ ನಿಮ್ಮ ಚಿಕ್ಕ ಪುಟ್ಟ ಆಸೆಗಳಿಗಾಗಿ ನೀವು ಬೇರೆಯವರ ಮುಂದೆ ಕೈ ಚಾಚೋದು ಇಲ್ಲ, ಕೇಳಲ್ಲ. ನಾವು ಹೇಳಿದ್ದನ್ನು ಕೊಡಿಸಿಲ್ಲ ಅಪ್ಪ, ನಾವು ಹೇಳಿದ್ದನ್ನು ಕೊಡಿಸಿಲ್ಲ ಅಂತ ಅಪ್ಪ ಅಮ್ಮನಿಗೆ ಬೈಯೋದು, ಏನೋ ಒಂಥರ ನಿಮ್ಗೆ ಅಸಮಾಧಾನ ಇರುತ್ತೆ. ಬಹುಶಃ ಅದು ನಿಮ್ಮ ವಯಸ್ಸಿನ ತುಮುಲಗಳು, ಅದು ವಯೋಸಹಜ. ಆ ಬಯಕೆಗಳಿರ್ತದೆ, ಬಹಳಷ್ಟು ಗೊಂದಲಗಳಿರ್ತದೆ. ಆ ಗೊಂದಲಗಳ ಸಮಯದಲ್ಲಿ ಏನ್ ಮಾಡ್ಬೇಕು? ನಿಮ್ಗೊಂದು ಒಳ್ಳೆಯ ನಿಮ್ಮ ಅಮ್ಮನೇ ಒಂದು ಒಳ್ಳೆಯ ಗೆಳತಿಯಾಗಿರ್ತಾಳೆ, ಅಥವಾ ಶಾಲೆಯಲ್ಲಿ ಒಂದು ಒಳ್ಳೆಯ ಶಿಕ್ಷಕಿ ನಿಮ್ಗೆ ಗೆಳತಿಯಾಗಿ, ಅಥವಾ ನಿಮ್ಮ ಜೊತೆ ಓದುವಂತ ಒಳ್ಳೆಯ ಒಬ್ಳು ಗೆಳತಿ ನಿಮ್ಗೆ ಸಹಪಾಠಿಯಾಗಿರ್ತಾಳೆ. ನಿಮ್ಮ ತುಮುಲಗಳನ್ನು, ನಿಮ್ಮ ಸಮಸ್ಯೆ ಏನಿದ್ರೆ ಚರ್ಚೆ ಮಾಡ್ಕೊಳ್ಬೇಕು. ಆರೋಗ್ಯಕರವಾದ ಹೆಲ್ದಿ ಡಿಸ್ಕಷನ್ಸ್ ಅಂತ ಹೇಳ್ತೀವಲ್ವಾ, ಆರೋಗ್ಯಕರವಾದಂತಹ ಚರ್ಚೆ ಬೇಕು. ಆ ಸಮಸ್ಯೆಗಳಿಗೆ ಒಂದು ಸಕಾರಾತ್ಮಕವಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು. ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಯಾವುದೇ ಬೇರೆ ಸಮಸ್ಯೆಗಳಿದ್ದಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಈ ಒಂದು ವಯಸ್ಸಿನಲ್ಲಿ ಎಲ್ಲವನ್ನು ಕಂಡ್ರು ಅದು ಬೇಕು ಎಂಬ ಆಸೆ. ನಮ್ಮಲ್ಲಿ ಎಷ್ಟೇ ನಿಮ್ಮಲ್ಲಿ 10 ಡ್ರೆಸ್ ಇದ್ರು ಇನ್ನೂ ಒಂದು 20 ಡ್ರೆಸ್ ವಾರ್ಡ್ರೋಬ್ ಫುಲ್ ಆಗಬೇಕು. ಒಂದು 5 ಚಪ್ಪಲಿಗಳಿದ್ರು ಇನ್ನೂ 10 ಚಪ್ಪಲಿಗಳು ಬೇಕು. ಡೈರಿ ಮಿಲ್ಕ್ ಚಾಕ್ಲೇಟ್ ಅಪ್ಪ ಅಮ್ಮ ತಂದುಕೊಟ್ರು, ನನಗೆ ಅದು ಫ್ರೂಟ್ ಅಂಡ್ ನಟ್ ಡೈರಿ ಮಿಲ್ಕ್ ಬೇಕು. ಅಪ್ಪ 50 ರೂಪಾಯಿ ಚಾಕ್ಲೇಟ್ ತಂದು, ಇಲ್ಲ 100 ರೂಪಾಯಿ ಚಾಕ್ಲೇಟ್ ತಂದು ಕೊಡಬೇಕು. ಇಂಥದ್ದೆಲ್ಲ ಆಸೆ. ಕ್ಲಿಪ್, ಹೇರ್ ಬ್ಯಾಂಡ್, ನೇಲ್ ಪಾಲಿಶ್ ಎಲ್ಲ ಇದ್ರು ಇನ್ನೂ ನನಗೆ ಅದು ಬೇಕು, ಇದು ಬೇಕು ಅಂತ ಆಸೆಗಳಲ್ವಾ ಎಲ್ಲ. ತುಂಬಾ ನನಗೆ ಎಲ್ಲವೂ ನೋಡಿದ್ದು ಕಂಡಿದ್ದು ಎಲ್ಲ ಬೇಕು ಎಂಬ ಆಸೆ ಆ ಒಂದು ವಯಸ್ಸಿನಲ್ಲಿ ಸಹಜವಾಗಿ ಇರುತ್ತೆ. ಆದ್ರೆ ಮಕ್ಕಳೇ, ಏನಿರುತ್ತೆ, ಕೆಲವೊಂದು ಆಸೆಗಳು ನಮ್ಮ ಆ ಸಮಯದಲ್ಲಿ ಕೈಗೆಟುಕದಿದ್ದರೆ ಆಗ ತಪ್ಪು ಹಾದಿ ಹಿಡಿಯುವಂತ ಸಂದರ್ಭಗಳೇ ಜಾಸ್ತಿ ಇರುತ್ತೆ. 2 ಇನ್ಸ್ಟಿಟ್ಯೂಷನ್ ವುಮನ್ ಅಂಡ್ ಚೈಲ್ಡ್ ಇಂದ ರನ್ ಆಗ್ತಿದೆ. ಬಾಲಕಿಯರ ಬಾಲಮಂದಿರ, ಬಾಲಕರ ಬಾಲಮಂದಿರ ಯಾರಿಗಿದೆ ಗೊತ್ತಾ? ತಂದೆ ತಾಯಿ ಇಲ್ದಲೇ ಇದ್ದು, ತಂದೆ ತಾಯಿಯಿಂದ ಬೇರ್ಪಟ್ಟಂತ ಮಕ್ಕಳಿಗೆ ಒಂದು ತಾತ್ಕಾಲಿಕ ಆಶ್ರಯ ಅಂತ. ಅದು ಆ ಉದ್ದೇಶಕ್ಕೋಸ್ಕರ ನಮ್ಮ ಬಾಲಕಿಯರ ಬಾಲಮಂದಿರ, ಬಾಲಕರ ಬಾಲಮಂದಿರ ಸ್ಟಾರ್ಟ್ ಆಗಿದ್ದು. ಇವತ್ತು ಅದ್ರದ್ದು ಏನಾಗಿದೆ ಗೊತ್ತಾ? ತಂದೆ ತಾಯಿ ನನಗೆ ಈ ಮಗು ನಮ್ಮನೇಲಿ ಇರೋದು ಬೇಡ ಅಂತ ಹೇಳಿ ತಗೊಂಡ್ಬಂದು ಅಲ್ಲಿ ಬಿಡ್ತಾ ಇದ್ದಾರೆ. ನಮ್ಮನೇಲಿ ಬೇಡ, ಯಾಕೆಂದ್ರೆ ನನಗೆ ಸೆಕ್ಯೂರಿಟಿ ಇಲ್ಲ, ನನ್ನ ಮರ್ಯಾದೆ ತೆಗಿತಾ ಇದ್ದಾರೆ ಅನ್ನೋ ಉದ್ದೇಶ ಕರ್ಕೊಂಡ್ಬಂದು ನಮ್ಮ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಯಾಕೆ ಈ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಂಡಿದ್ಯಾರು? ನಿಮ್ಮ ಫ್ರೆಂಡ್ಸ್ಗಳು ಅಲ್ವಾ? ನಾವೆಲ್ಲ ತುಂಬಾ ಜಾಣ್ರಿದ್ದೀವಿ. ಇಲ್ಲಿ ಕೂತಿರೋರೆಲ್ಲ ಜಾಣ್ರಿರೋದಕ್ಕೆ ನಾವು ಇಲ್ಲಿದ್ದೀವಿ. ಒಂದು ತಿಳ್ಕೊಳ್ಳಿ ಮಕ್ಕಳ, ನಮ್ಮ ತಂದೆ ತಾಯಿಗೆ ಫಸ್ಟ್ ನಾವು ಬೆಸ್ಟ್ ಆಗಬೇಕು, ಟೀಚರ್ಸಿಗೆ ನಾವು ಬೆಸ್ಟ್ ಆಗಬೇಕು. ಅವತ್ತಿದ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಖಂಡಿತ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲಾದ್ರೂ ಝೀರೋನೇ. ಮೇಡಮ್ ಹೇಳಿದ್ರು, ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಅಂತ. ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ ಬಂದಿದ್ದು. ನನ್ನ ತಂದೆ ತಾಯಿ ಸಹ ರೈತಾಪಿ ವರ್ಗದವರೇನೆ. ತಂದೆ ತಾಯಿಗಳು ಯಾರು ಕೆಟ್ಟ ತಂದೆ ತಾಯಿಗಳು ಆಗಿರಲ್ಲ. ಅವ್ರು ಏನಾದರೂ ಒಂದು ಬೈತಿದ್ದಾರೆ ಅಂತ ಅಂದ್ರೆ ನಿಮಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಬೈತಿದ್ದಾರೆ ಹೊರತು ಅವ್ರು ಸ್ವಾರ್ಥಕ್ಕಲ್ಲ.
ನನ್ನ ತರ ನನ್ನ ಮಗು ಆಗ್ಬಾರ್ದು, ನನ್ನ ತರ ಅಡುಗೆ ಮಾಡಿಕೊಂಡು ಮನೇಲೇ ಇರಬಾರ್ದು ಅನ್ನೋದು ತಾಯಿ ಇಂಟೆನ್ಷನ್. ತಾಯಿ ಇಂಟೆನ್ಷನ್ ಏನಿರುತ್ತೆ, ನಾನು ನನ್ನ ಗಂಡನ ಹತ್ರ 5 ರೂಪಾಯಿಗೆ ಕೈ ಒಡ್ಡಿ ಸಾಕಾಯ್ತು, ನನ್ನ ಮಕ್ಕಳಾದ್ರೂ ಮೇಡಮ್ ಆಗ್ಲಿದೆ ಹೇಳಿದ್ರು. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ತುಂಬಾ ಮುಖ್ಯ. ನಮಗೆ ಅದು ಯಾವಾಗ ಗೊತ್ತಾಯ್ತು ಅಂದ್ರೆ, ಪ್ಲೀಸ್ ಮೇಲೆ ಕೂತಿರೋ ಮಕ್ಕಳು ತುಂಬಾ ವೆಲ್ ಬೀಯಿಂಗ್ಗೋಸ್ಕರ ಅವರು ಜೀವನ ಪರ್ಯಂತ ದುಡಿತಾ ಇರ್ತಾರೆ. ಸಾಯೋ ಹಿಂದಿನ ದಿನನೂ ಸಹ ನನ್ನ ಮಗು ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅವ್ರು ಏನಾದ್ರೂ ಒಂದನ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ಅವ್ರು ಇವತ್ತು ಏನಾದ್ರೂ ನಿಮಗೆ ಒಂದನ್ನ ಬೈದು ಬುದ್ಧಿ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ನೆಗೆಟಿವ್ ಆಗಿ ತಗೊಂಬೇಡಿ. ಈ ಏಜ್ ಅಲ್ಲಿ ನೆಗೆಟಿವ್ ಆಗಿ ತಗೊಳ್ಳೋದು ಕಾಮನ್. ಉಪ್ಪಿಟ್ಟು ಬೇಡ, ಈ ಡ್ರೆಸ್ಸು ಬೇಡ, ಬರ್ತಡೇ ಹೊಸ ಬಟ್ಟೆ ಬೇಕು, ದೀಪಾವಳಿ ಹೊಸ ಬಟ್ಟೆನೇ ಬೇಕು. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮ ದೀಪಾವಳಿ ಹೊಸ ಬಟ್ಟೆ ತಗೊಂಡಿದಾರ? ಅವ್ರ ಬಟ್ಟೆ ತಗೊಳ್ಳಿಲ್ಲ ಅಂದ್ರು ಅವ್ರ ಬರ್ತಡೇ ಬಟ್ಟೆ ತಗೊಂಡು ಹೊಸ ಬಟ್ಟೆ ಹಾಕೊಂಡು ಊರೊಳಗೆಲ್ಲ ಓಡಾಡಿದಾರ? ಊರಲ್ಲೆಲ್ಲ ಓಡಾಡ್ಕೊಂಡು ನಂದು ಹೊಸ ಬಟ್ಟೆ, ನನ್ನ ಬರ್ತಡೇ, ನನ್ನ ಚಾಕ್ಲೇಟ್ ಕೊಟ್ಟೆ, ಈ ತರ ಏನಾದ್ರು ಹೇಳ್ಕೊಂಡು ಓಡಾಡಿದಾರಪ್ಪ? ಇಲ್ಲ. ಅದೇ ನಮ್ಗಳ ಬರ್ತಡೇ ಬಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಬೇರೆಯವ್ರ ಹತ್ರ ಇಸ್ಕೊಂಡಾದ್ರೂ ನಿಮಗೆ ಚಾಕ್ಲೇಟ್ ಕೊಟ್ಟು ಸ್ಕೂಲಿಗೆ ಕಳಿಸಿ ಹೊಸ ಬಟ್ಟೆ ಕೊಟ್ಟು ಕಳಿಸ್ತಾರೆ. ಹೆಣ್ಣು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು 2008ರಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದೀವಿ. ಇದನ್ನ ಆಚರಣೆ ಮಾಡ್ಲಿಕ್ಕೆ ಮುಖ್ಯ ಉದ್ದೇಶ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಇರುವ ಪ್ರಾಮುಖ್ಯತೆಯನ್ನ ಅರಿವು ಮಾಡಿಸ್ಲಿಕ್ಕೆ, ಆಯ್ತಾ. ಜೊತೆನಲ್ಲಿ ನಾವು ಕಂಡಂತೆ ನಾವು ನೋಡ್ತಾ ಇರೋಂಗೆ ಈಗ ಫೀಮೇಲ್ ಇನ್ಫೆಂಟಿಸೈಡ್ ಅಂದ್ರೆ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಅಥವಾ ಏನು 6:1 ಏನಿದೆ ಅದನ್ನ ಏನು ವೇರಿಯೇಷನ್ ಬರ್ತಾ ಇದೆ. ಏನೀಗ 938 ಇದೆ ಫಾರ್ 1000 ಪಾಪ್ಯುಲೇಷನ್, 1000 ಮೇಲ್ ಚಿಲ್ಡ್ರನ್ ಇದ್ರೆ 938 ಗರ್ಲ್ ಚಿಲ್ಡ್ರನ್ ಅನ್ನೇ ಆವರೇಜ್ ಬರ್ತಾ ಇರೋದು. ಅದನ್ನ ಸರಿಸಮಾನತವಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅರಿವು ಮೂಡಿಸ್ಲಿಕ್ಕೋಸ್ಕರ ಹೆಣ್ಣು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ಲಿಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಅದರಿಂದಾಗಿ ಈ ಹೆಣ್ಣು ಮಕ್ಕಳ ದಿನಾಚರಣೆ ಸಲುವಾಗಿ ನಿಮಗೆ ತಿಳಿ ಹೇಳಲಿಕ್ಕೆ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ತಿಳಿ ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವೇದಿಕೆಗೆ ಧನ್ಯವಾದ ಸಲ್ಲಿಸ್ತೇನೆ. ಇಲ್ಲಿರೋ ಮಕ್ಕಳನ್ನೆಲ್ಲ ನೋಡ್ತಾ ಇದ್ರೆ, ಮುಗ್ಧ ಮನಸ್ಸು, ಮುಗ್ಧ ಮುಖಗಳನ್ನೆಲ್ಲ ನೋಡ್ತಾ ಇದ್ರೆ, ಇಷ್ಟು ತನಕ ನಾವು ಏನು ಹೇಳ್ತಾ ಇದ್ವಲ್ಲ, ನನ್ಗೆ ಒಂಥರ ಬೇಜಾರಾಗ್ತಾ ಇದೆ. ನಾವು ಈ ವಿಷಯಗಳನ್ನೆಲ್ಲ ನಿಮ್ಗೆ ತಿಳಿಸ್ಬಿಟ್ಟು ಹೇಳ್ಬೇಕಾಗ್ತಿದ್ದಿಲ್ಲ ಅಂತ ಸಂದರ್ಭ ಬಂದಿದ್ದಿಲ್ಲ ಅಂತ ಬೇಜಾರು ಒಂದ್ ಕಡೆ. ಅಂದ್ರೆ ನಾವು ಇದ್ದ ಟೈಮ್ಗೂ ಇವಾಗಿರೋ ನಾವು ಮಾತಾಡ್ತಾ ಇರೋ ಟೈಮ್ಗೂ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಬಂದ್ಬಿಡ್ತಪ್ಪ. ಇವಾಗ ಹಾರ್ಡ್ಲಿ ಅಬೌಟ್ 10-15 ಇಯರ್ಸ್, 10-15 ವರ್ಷಗಳಲ್ಲಿ ನಾವು ಇಷ್ಟೊಂದು ಡಿಫ್ರೆನ್ಸ್ ನ ಕಾಣ್ಬೇಕಾಗಿ ಬರ್ತಾ ಇದೆ. ಏನ್ ಕಾರಣ ಇದಕ್ಕೆ? ನಾವು ಒಂದ್ ಕಡೆ ಪ್ರೋಗ್ರೆಸ್ ಆಗ್ತಾ ಇದೀವ, ಒಂದ್ ಕಡೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಇದು ತುಂಬಾನೇ ಕುತ್ಕೊಂಡು ಗಾಢವಾಗಿ ಯೋಚನೆ ಮಾಡ್ಬೇಕಾದಂತ ಸೀರಿಯಸ್ ಮ್ಯಾಟರ್ ಇದೆ ಇದು. ನಾವು ಎಜುಕೇಶನ್, ಆರೋಗ್ಯದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೇಳ್ಬೋದು, ಆಯ್ತಾ. ಆದ್ರೆ ಈಗ ನಡೀತಿರೋ ಈ ಡಿಜಿಟಲ್ ರೆವಲ್ಯೂಷನ್ ಏನಿದೆ, ಡಿಜಿಟಲ್ ರೆವಲ್ಯೂಷನ್ ಅಂತ ಅಂದ್ರೆ ಈಗ ಏನು ಕೈಗೇನೆ ಅಂಗೈನಲ್ಲೇ ಎಲ್ಲ ಪ್ರಪಂಚ ನೋಡುವಂತ ಹಂತಕ್ಕೆ ತಲುಪಿದ್ದಾರೆ. ಎನಿ ಇನ್ಫಾರ್ಮೇಶನ್ ಯಾವುದಕ್ಕೆ ಕೊರತೆ ಇಲ್ಲ. ಇವಾಗ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಂಗೈನಲ್ಲಿ ಸಿಗ್ತಾ ಇದೆ. ನನ್ನ ಆರೋಗ್ಯದ ಬಗ್ಗೆ ಇರ್ಬೋದು, ಬೇರೆ ಯಾವ್ದೋ ಒಂದು ಮೂಲೆಯಲ್ಲಿ ವಿಷಯ ತಿಳ್ಕೊಳ್ಳೋದಕ್ಕೆ ನಮ್ಗೇನು ಸೆಕೆಂಡ್ಸ್ಗಳಲ್ಲಿ ನಮ್ಗೆ ವಿಷಯಗಳು ಸಿಗುತ್ತೆ. ಇವಾಗ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.